ಪ್ರಿಯ ವೀಕ್ಷಕರಿಗೆ ಕುಮಾರಕವಿಯ ನಮಸ್ಕಾರಗಳು. ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಸ್ಯಾಂಡಲ್ವುಡ್ ಸ್ಟೋರಿ 7th ಎಪಿಸೋಡ್ಗೆ, ಚಂದನವನ ಚರಿತ್ರೆಯ 7ನೇ ಅಧ್ಯಾಯಕ್ಕೆ ಮತ್ತೊಮ್ಮೆ ಎಲ್ಲ ಕನ್ನಡ ಚಿತ್ರಾಭಿಮಾನಿಗಳ ಸ್ವಾಗತ, ಸುಸ್ವಾಗತ. ಈ 7ನೇ ಎಪಿಸೋಡ್ ಅಲ್ಲಿ ನಾನು ನಿಮಗೆ ಬಹಳ ಮುಖ್ಯವಾದದ್ದನ್ನ ನಿಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ. ಏನು ಅಂದ್ರೆ, ನಾನು ಸುಮಾರು 75-80ನೇ ಇಸ್ವಿಯಿಂದ ಎಲ್ಲಾ ಪತ್ರಿಕೆಗಳಲ್ಲೂ ಬರೆದೆ. ಕನ್ನಡಪ್ರಭ, ವಿಜಯವಾಣಿ, ಮತ್ತೆ ಪ್ರಜಾವಾಣಿ, ಮತ್ತೆ ಹಿಂದೆ ಸಂಯುಕ್ತ ಕರ್ನಾಟಕ ಅಂತ ಬರ್ತಿತ್ತು, ಅದರಲ್ಲಿ. ಅದಾದ್ಮೇಲೆ ಇತ್ತೀಚೆಗೆ ಒಂದು 15 ವರ್ಷದಿಂದ ಈಚೆಗೆ ಅನನ್ಯ ಮಾಸ ಪತ್ರಿಕೆ. ಅದಾದ್ಮೇಲೆ ಈಗ 5-6 ವರ್ಷದಿಂದ 8-10 ವರ್ಷದಿಂದ ಪ್ರತಿ ಶುಕ್ರವಾರ ರಾಜ್ಯ ಧರ್ಮ ಎನ್ನುವ ದಿನಪತ್ರಿಕೆಯಲ್ಲಿ ಮತ್ತು ಉದಯಕಾಲ ಎಂಬ ದಿನಪತ್ರಿಕೆಯ ಪ್ರತಿ ಶುಕ್ರವಾರದ ಸಿನಿಕಾಲ ಪುಟದಲ್ಲಿ, ಅಂದ್ರೆ ಪ್ರಿಂಟ್ ಮೀಡಿಯಾ ಮೂಲಕ ನನ್ನ ಎಲ್ಲ ಚಂದನವನ ಚರಿತ್ರೆ ಪ್ರಕಟಗೊಂಡಿತ್ತು. ಹಾಗೂ ಈ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಜನಮನ ಕನ್ನಡ ಎಂಬುವ ಎಲೆಕ್ಟ್ರಾನಿಕ್ ಪತ್ರಿಕೆ ಮತ್ತು ಮೈಸೂರು ಮಿರರ್ ಎಂಬುವ ಎಲೆಕ್ಟ್ರಾನಿಕ್ ಮೀಡಿಯಾದ ಪತ್ರಿಕೆಗಳಲ್ಲೂ ನನ್ನ ಎಲ್ಲ ಚಂದನವನ ಚರಿತ್ರೆಯ 100 ಎಪಿಸೋಡ್ಗಳು ಪಬ್ಲಿಷ್ ಆಗಿದೆ. ಈ ನನ್ನ ಚಂದನವನ ಚರಿತ್ರೆಯ ಅಧ್ಯಾಯಗಳ ಸ್ಯಾಂಡಲ್ವುಡ್ ಸ್ಟೋರಿ ಎಪಿಸೋಡ್ಗಳ ಕ್ಲಿಪ್ಪಿಂಗ್ಸ್ಗಳನ್ನು ಮಾತ್ರ ಈಗ ನಿಮ್ಮ ಮುಂದೆ ನಾನು ಈ 7ನೇ ಅಧ್ಯಾಯದಲ್ಲಿ, ಅಂದ್ರೆ ಸ್ಯಾಂಡಲ್ವುಡ್ ಸ್ಟೋರಿ 7th ಎಪಿಸೋಡ್ ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆ ಕ್ಲಿಪ್ಪಿಂಗ್ಸ್ಗಳು ಹೇಗಿದೆ ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ನೀವು ಇದೆಲ್ಲವನ್ನು ನೋಡಿದ ಮೇಲೆ ದಯವಿಟ್ಟು ನೋಡಿ ಆನಂದಿಸಿ ಬೆಂಬಲ ಪ್ರೋತ್ಸಾಹ ನೀಡಬೇಕಾಗಿ ಮತ್ತೊಮ್ಮೆ ಪ್ರಾರ್ಥನೆ. ಅಲ್ಲಿವರೆಗೂ 8ನೇ ಎಪಿಸೋಡ್ ಶುರುವಾಗೋವರೆಗೂ ಮತ್ತೊಮ್ಮೆ ನಿಮ್ಮನ್ನು ನೋಡೋವರೆಗೂ ಕಾಯ್ತಾ ಇರಿ. ಆದರೆ ಅದಕ್ಕೆ ಮುಂಚೆ ಈ 7ನೇ ಎಪಿಸೋಡ್ ಅಲ್ಲಿ ಮುಖ್ಯವಾದ ಕ್ಲಿಪ್ಪಿಂಗ್ಸ್ ಗಳನ್ನ ಪಬ್ಲಿಷ್ ಆಗಿತ್ತು, ಜ್ಞಾಪಕ ಇರಲಿ. ಪ್ರಕಟಗೊಂಡಿದ್ದ ನನ್ನ ಲೇಖನಗಳ ಎಲ್ಲಾ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಪಬ್ಲಿಷ್ ಆಗಿದ್ದ ಚಂದನವನ ಚರಿತ್ರೆ ಸ್ಯಾಂಡಲ್ವುಡ್ ಸ್ಟೋರಿಯ ಕ್ಲಿಪ್ಪಿಂಗ್ಸ್ ಅನ್ನ ಈ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿದೆ ನೋಡಿ. ಇವೆಲ್ಲವೂ ಸಹ ಪ್ರಿಯ ವೀಕ್ಷಕರೇ ಪಬ್ಲಿಷ್ ಆಗಿರೋದು, ಪ್ರಕಟಗೊಂಡಿರುವಂಥ ಲೇಖನಗಳು ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕ. ಇದರ ಬಗ್ಗೆ ಮುಂದೆ ಪ್ರತಿಯೊಂದು ಎಪಿಸೋಡ್ಗಳಲ್ಲೂ ವಿವರಣೆಯೊಂದಿಗೆ ನಿಮ್ಮ ಮುಂದೆ ನಾನು ಬಂದು ಎಲ್ಲ ವಿವರಗಳನ್ನು ಕೊಡ್ತೇನೆ, ಎಲ್ಲದರ ಬಗ್ಗೆ. ಆಗಲೇ ಹೇಳಿದಾಗೆ 150ರಿಂದ 200 ಎಪಿಸೋಡ್ಗಳು ಬರ್ತಾವೆ. ನಿಮ್ಮ ಬೆಂಬಲ ಪ್ರೋತ್ಸಾಹ ನನಗೆ ಬೇಕೇ ಬೇಕು. ಪರ್ಟಿಕ್ಯುಲರ್ ಕೇರ್ ಸ್ವಲ್ಪ ಲೇಟ್ ಆಗುತ್ತೆ, ಜಾಸ್ತಿ ನಾವು